Hi everyone, welcome to Harmon Home Kitchen. Hope you all are doing well. ನಾನು ತುಂಬಾನೇ ಚೆನ್ನಾಗಿದ್ದೀನಿ. ನನ್ನ ಚಾನಲ್ ನೀವು ಹೊಸಬ್ರಾಗಿದ್ರೆ ನನ್ನ ಹೆಸರು ಶಾಂತಲ. ಇವತ್ತು ಈವ್ನಿಂಗ್ ಸ್ನಾಕ್ ಒಂದು ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ತುಂಬಾ ಬೇಗ ಆಗುವಂತ ರುಚಿಯಾದಂತ ಸ್ನಾಕ್ ಇದು. ಕಾಫಿ ಟೀ ಜೊತೆಗೆ ಬೆಸ್ಟ್ ಆಗಿರುತ್ತೆ. ಮಳೆಗಾಲದಲ್ಲಂತೂ ಬೋಂಡಾ ಬಜ್ಜಿ ಅಂದ್ರೆ ಎಷ್ಟು ಇಷ್ಟ ಆಗುತ್ತಲ್ವಾ ತಿನ್ನೋಕೆ. ಸೊ ಇವತ್ತು ನಾನು ಮಾಡ್ತಾ ಇರೋದು ತರಕಾರಿದು ಕ್ಯಾಬೇಜ್ದು ಪಕೋಡ ಮಾಡ್ತಾ ಇದ್ದೀನಿ. ಕ್ಯಾಬೇಜು ಮತ್ತೆ ಆನಿಯನ್ ಎರಡನ್ನೂ ಹಾಕಿ ಮಾಡುವಂಥದ್ದು. ತುಂಬಾ ಈಸಿಯಾಗಿ ಕ್ವಿಕ್ ಆಗಿ ಮಾಡುವಂಥದ್ದು, ಕ್ರಿಸ್ಪಿ ಆಗಿರುತ್ತೆ, ತುಂಬಾನೇ ಟೇಸ್ಟಿ ಆಗಿರುತ್ತೆ. ಹೇಗ್ ಮಾಡೋದು ನೋಡೋಣ ಬನ್ನಿ. ಈ ಪಕೋಡ ಮಾಡೋಕೆ ನಾನು ತರಕಾರಿಗಳೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕ್ಯಾಬೇಜು ಅಥವಾ ಎಲೆಕೋಸು ನಾನು ಅರ್ಧಕ್ಕಿಂತ ಸ್ವಲ್ಪ ಕಮ್ಮಿ ಇದೆ. ಮೀಡಿಯಂ ಸೈಜ್ ಕ್ಯಾಬೇಜ್ ಇತ್ತು, ಅದರಲ್ಲಿ ಅರ್ಧಕ್ಕಿಂತ ಸ್ವಲ್ಪ ಕಮ್ಮಿ ಇರೋಷ್ಟು ತಗೊಂಡಿರೋದು. ಇದು ಉದ್ದಕ್ಕೆ ಸ್ಲೈಸಸ್ ತರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತೆ ಆನಿಯನ್ ಎರಡು ಮೀಡಿಯಂ ಸೈಜ್ ಎರಡು ಆನಿಯನ್ ತಗೊಂಡಿದ್ದೀನಿ. ಹೆಚ್ಚು ಕಮ್ಮಿ ಯಾವ್ದು ಬೇಕಾದ್ರೂ ಹಾಕೋಬಹುದು. ಕ್ಯಾಬೇಜ್ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ, ಎಲೆಕೋಸನ್ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತೆ ಇಲ್ಲಿ ತರಕಾರಿ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಫ್ರೆಶ್ ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿರು ಮೆಣಸಿನಕಾಯಿ ಇವೆಲ್ಲವನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಟೇಬಲ್ ಸ್ಪೂನ್ ಅಷ್ಟು, ಹಸಿರು ಮೆಣಸಿನಕಾಯಿ 4-5 ಹಾಕೊಂಡಿದ್ದೀನಿ. ನೀವು ಖಾರ ನೋಡ್ಕೊಂಡು ಹಾಕೊಳ್ಳಿ. ಸ್ವಲ್ಪ ಚಿಲ್ಲಿ ಪೌಡರ್ ಕೂಡ ಆಮೇಲೆ ಆಡ್ ಮಾಡ್ತೀವಿ. ಸೊ ಖಾರ ಎಷ್ಟು ಬೇಕು, ಚಿಕ್ಕ ಮಕ್ಳು ಮನೇಲಿ ಇದ್ರೆ ಚಿಲ್ಲಿ ನೀವು ಹಾಕ್ಲೇಬೇಡಿ, ಹಸಿರು ಮೆಣಸಿನಕಾಯಿನ ಬರೀ ಚಿಲ್ಲಿ ಪೌಡರೇ ಸಾಕಾಗುತ್ತೆ. ಇಲ್ಲ ಅಂದ್ರೆ ನಿಮ್ಗೆ ಎಷ್ಟು ಬೇಕೋ ಖಾರ ನೋಡ್ಕೊಂಡು ಹಾಕೊಳ್ಳಿ. ಒಂದು ಬೌಲ್ ತಗೊಂಡು ಕೊತ್ತಂಬರಿ ಸೊಪ್ಪು ಒಂದ್ಬಿಟ್ಟು ಮಿಕ್ಕಿದೆಲ್ಲ ತರಕಾರಿನೂ ಆ ಬೌಲ್ಗೆ ಹಾಕೊಂಡಿದ್ದೀನಿ. ಇದಕ್ಕೆ ಅರ್ಧ ಟೀ ಸ್ಪೂನ್ ಅಜ್ವೈನು, 1 ಟೀ ಸ್ಪೂನ್ ಉಪ್ಪು, ಅರ್ಧ ಟೀ ಸ್ಪೂನ್ ಕೊತ್ತಂಬರಿ ಬೀಜದ ಪೌಡರು, 1/4 ಚಮಚ ಅರಿಶಿನ, ಮತ್ತೆ ಅರ್ಧ ಚಮಚದಷ್ಟು ಖಾರದ ಪುಡಿ, ಚಿಲ್ಲಿ ಪೌಡರ್ ಹಾಕ್ತಿದ್ದೀನಿ. ನೀವು ಖಾರ ನೋಡ್ಕೊಂಡು ಹಾಕೊಳ್ಳಿ ಅಂತ ಹೇಳಿದ್ನಲ್ವಾ, ಚಿಲ್ಲಿನ ನೀವು ನೋಡ್ಕೊಂಡು ಪೌಡರ್ನು ಅಷ್ಟೇ. ನೀವು ಮೆಣಸಿನಕಾಯಿ, ಹಸಿರು ಮೆಣಸಿನಕಾಯಿ ಹಾಕಿರೋದ್ರಿಂದ ಸ್ವಲ್ಪ ಕಮ್ಮಿನೇ ಹಾಕೊಳ್ಳಿ. ಆಮೇಲೆ ಕಲ್ಸದ್ಮೇಲೆ ಟೇಸ್ಟ್ ನೋಡಿ ಹಾಕೋಬಹುದು. ಅಷ್ಟನ್ನು ಹಾಕೊಂಡು ಮೊದಲಿಗೆ ಮಸಾಲೆ ಎಲ್ಲ ಮಿಕ್ಸ್ ಆಗ್ಲಿ ತರಕಾರಿ ಜೊತೆಗೆ ಅಂತ ಮಿಕ್ಸ್ ಮಾಡ್ತಾ ಇದ್ದೀನಿ. ಅಜ್ವೈನ್ ಹಾಕೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೇದದು. ಡೈಜೆಷನ್ ತುಂಬಾ ಚೆನ್ನಾಗುತ್ತೆ. ಅದಲ್ಲದೆ ಸ್ಮೆಲ್ಲು ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಪಕೋಡದು. ಸೊ ಬೋಂಡಾ ಪಕೋಡ ಮಾಡೋದಾದ್ರೆ ಅಜ್ವೈನ್ ಮಿಸ್ ಮಾಡಬೇಡಿ, ಹಾಕೊಳ್ಳಿ. ಇಲ್ಲಿ ಒಂದು ಮೀಡಿಯಂ ಸೈಜ್ ಬೌಲ್ ಅಲ್ಲಿ 1 ಬೌಲ್ ಅಷ್ಟು ಕಡಲೆ ಹಿಟ್ಟು ತಗೊಂಡಿದ್ದೀನಿ. ಇದನ್ನ ನಾನು ಪೂರಾ ಹಾಕೋಕ್ ಹೋಗಲ್ಲ, 1/4 ಅಷ್ಟು ಹಾಕೊಂಡು ಮಿಕ್ಕಿದೊಂದು ಸ್ವಲ್ಪ ಸೈಡ್ ಅಲ್ಲಿ ಇಟ್ಟಿರ್ತೀನಿ. ನೋಡ್ತೀನಿ, ಬೇಕಾದ್ರೆ ಆಮೇಲೆ ಹಾಕೊಂಡು ಕಲ್ಸ್ಕೊತೀನಿ. ಮತ್ತೆ ಅಕ್ಕಿ ಹಿಟ್ಟು 2 ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ. ಇದನ್ನ ಹಾಕೊಂಡು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಇವಾಗ ಹಾಕೊಂಡು ಸ್ವಲ್ಪನೇ ನೀರ್ ಹಾಕೊಂಡು ಕಲ್ಸ್ಕೊತಾ ಹೋಗ್ಬೇಕು. ಇದನ್ನ ಗಟ್ಟಿಯಾಗಿ ಕಲ್ಸ್ಕೋಬೇಕು. ತುಂಬಾ ತೆಳುವಾದ್ರೆ ಬೋಂಡಾ ತರ ಆಗೋಗುತ್ತೆ, ಪಕೋಡ ತರ ಇರಲ್ಲ. ಅದಕ್ಕೆ ಕ್ರಿಸ್ಪಿಯಾಗಿ ಬರ್ಬೇಕು ಪಕೋಡ ತರ ಅಂತಂದ್ರೆ ಗಟ್ಟಿಯಾಗಿ ಕಲ್ಸ್ಕೋಬೇಕು, ಜಾಸ್ತಿ ತೆಳುಗ್ ಮಾಡ್ಬೇಡಿ. ಮತ್ತೆ ನೀವೇನಾದ್ರೂ ಪಕೋಡ ಲೇಟ್ ಆಗಿ ಮಾಡ್ತೀನಿ ಇವಾಗ ಕಲ್ಸಿಟ್ಬಿಟ್ಟು ಅನ್ನೋದಾದ್ರೆ ಗಟ್ಟಿಯಾಗಿ ಕಲ್ಸಿಟ್ಕೊಳ್ಳಿ. ಅವಾಗ ಮಾಡೋವಾಗ್ಲೂ ಗಟ್ಟಿಯಾಗೇ ಇರುತ್ತೆ. ತುಂಬಾ ತೆಳು ಮಾಡ್ಬಿಟ್ರೆ ಅದು ಉಪ್ಪು ಹಾಕಿರೋದ್ರಿಂದ ತರಕಾರಿಗೆ ಇನ್ನೊಂದ್ ಸ್ವಲ್ಪ ನೀರ್ ಬಿಟ್ಕೊಳುತ್ತಲ್ಲ, ತುಂಬಾನೇ ಜಾಸ್ತಿ ತೆಳುವಾಗ್ಬಿಡುತ್ತೆ. ಅಷ್ಟ್ ಚೆನ್ನಾಗಿರಲ್ಲ, ಪಕೋಡ ತರ ಅನ್ಸಲ್ಲ, ಸಾಫ್ಟ್ ಆಗ್ಬಿಡುತ್ತೆ ಬೋಂಡಾ ತರ. ಸೊ ಅದಕ್ಕೆ ಗಟ್ಟಿಯಾಗಿ ಕಲ್ಸ್ಕೊಳ್ಳಿ. ನೋಡಿ ಕಲ್ಸ್ದೆ ತರಕಾರಿಗೆ ಇನ್ನೊಂದ್ ಸ್ವಲ್ಪ ಶಾರ್ಟೇಜ್ ಹಿಟ್ಟು ಬೇಕು ಅನ್ನಿಸ್ತು. ಮಿಕ್ಕಿದ ಹಿಟ್ಟಿತ್ತಲ್ಲ ಅದು ಪೂರ 1 ಬೌಲ್ ಪೂರ ಬೇಕಾಗುತ್ತೆ. ಹಾಕೊಂಡಿದೀನಿ. ಹಾಕೊಂಡು ಎಕ್ಸ್ಟ್ರಾ ಒಂಚೂರು ನೀರ್ ಹಾಕೊಂಡು ಕಲ್ಸ್ಕೊತಾ ಇದ್ದೀನಿ. ಮತ್ತೆ ತರಕಾರಿನೂ ಅಷ್ಟೇ, ನಾನು ಪಕೋಡಾಗ ಅಲ್ವಾ ಉದ್ದುದ್ದ ತರಕಾರಿ ಕಟ್ ಮಾಡಿದೀನಿ, ಸ್ವಲ್ಪ ಸ್ಲೈಸಸ್ ಉದ್ದುದ್ದಕ್ಕೆ. ಅದು ಚೆನ್ನಾಗಿ ಬರುತ್ತೆ, ಕ್ರಿಸ್ಪಿ ಆಗಿರುತ್ತೆ ಎಡ್ಜಸ್ ಎಲ್ಲ ಅಂತ. ನಿಮ್ಗೆ ಆತರ ಇಷ್ಟ ಆಗಲ್ಲ ಅನ್ನೋದಾದ್ರೆ ಸ್ವಲ್ಪ ಸಣ್ಣಗೆನೆ 1 ಇಂಚ್ ಅಷ್ಟು ತರಕಾರಿ ಸೈಜ್ ಕಟ್ ಮಾಡ್ಕೋಬಹುದು. ಕಲ್ಸಿದ್ದೆಲ್ಲ ರೆಡಿ ಆಯ್ತು. ಇಲ್ಲೊಂದು ಒಂದು ಬಾಂಡ್ಲಿಯಲ್ಲಿ ಎಣ್ಣೆನ ಕಾಯ್ಸಕ್ ಇಟ್ಟಿದ್ದೀನಿ. ಕಾದಿದ್ಯಾ ಚೆಕ್ ಮಾಡಕ್ಕೆ ಜಸ್ಟ್ 1 ಪೀಸ್ ಅಷ್ಟೇ ಹಾಕಿ ನೋಡ್ತಾ ಇದ್ದೀನಿ. ಪಕೋಡಗಳು ಹಾಕಕ್ಕೆ ಎಣ್ಣೆ ಇಷ್ಟು ಕಾದಿರ್ಬೇಕು ನೋಡಿ, ಚೆನ್ನಾಗಿ ಕಾದಿದೆ. ಇವಾಗ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡೆ ಪಕೋಡಗಳನ್ನೆಲ್ಲ ಹಾಕ್ತೀನಿ. ಒಂದ್ ಸರ್ತಿಗೆ 6-7 ಹಾಕ್ಬೋದು. ನೀವು ಬಾಣ್ಲಿಲಿ ಎಷ್ಟು ಎಣ್ಣೆ ಇಟ್ಕೋಬೇಕಂದ್ರೆ, ನೀವು ಬೋಂಡಾ ಪಕೋಡ ಏನೇ ಮಾಡೋದಾಗ್ರಿ ಅವೆಲ್ಲ ಮುಳುಗೋವಷ್ಟು ಎಣ್ಣೆ ಇಟ್ಕೋಬೇಕು. ಕಮ್ಮಿ ಎಣ್ಣೆಲಾದ್ರೆ ಚೆನ್ನಾಗಿ ಬೇಯಲ್ಲ. ಸೊ ಅವೆಲ್ಲ ಮುಳುಗೋವಷ್ಟು ಡೀಪ್ ಆಗಿರ್ಲಿ, ಪಾತ್ರೆನೂ ಡೀಪ್ ಆಗಿರ್ಬೇಕು. ಎಣ್ಣೆನೂ ಸ್ವಲ್ಪ ಜಾಸ್ತಿ ಹಾಕೊಂಡು ಮಾಡ್ಕೊಳ್ಳಿ, ಚೆನ್ನಾಗಾಗತ್ತೆ. ಮತ್ತೆ ಫ್ಲೇಮ್ ನ ತುಂಬಾ ಹೈ ಮಾಡಕ್ ಹೋಗ್ಬಿಡಿ, ಮೇಲೆಲ್ಲ ಸಿದಂಗಾಗುತ್ತೆ, ಒಳಗೆಲ್ಲ ಬೆಂದೇ ಇರಲ್ಲ. ತರಕಾರಿದಲ್ವಾ, ಸೊ ತರಕಾರಿ ಎಲ್ಲ ಬೇಯ್ಬೇಕಂದ್ರೆ ಮೀಡಿಯಂ ಫ್ಲೇಮ್ ಅಲ್ಲೇ ಒಂದು ಹದವಾಗಿ ಬೇಯಿಸ್ಬೇಕು. ಸೊ ಅದಕ್ಕೋಸ್ಕರ ಫ್ಲೇಮು ಮೀಡಿಯಂ ಅಲ್ಲೇ ಇಟ್ಕೊಂಡು ಮಾಡ್ಕೊಳ್ಳಿ. ಎಲ್ಲಾ ಪಕೋಡನು ಒಂದೇ ಹದವಾಗಿ ನೀಟಾಗಿ ಫ್ರೈ ಆಗ್ಬೇಕಲ್ಲ, ಸೊ ಮಧ್ಯೆ ತಿರುತ್ತಾ ಇರ್ಬೇಕಾಗುತ್ತೆ. 2 ಕಡೆ ಕರೆಕ್ಟ್ ಆಗಿ ನೋಡ್ಕೊಂಡು ಬೇಯಿಸ್ಕೊಳ್ಳಿ. ಇವತ್ತು ಪಕೋಡ ಮಾಡೋಕೆ ನಾನು ಅರ್ಧ ಕ್ಯಾಬೇಜ್ ಎಲೆಕೋಸ್ ತಗೊಂಡಿದ್ದೀನಿ, ಅರ್ಧದಷ್ಟು. ಮತ್ತೆ 2 ಈರುಳ್ಳಿ ಹಾಕೊಂಡಿದ್ದೀನಲ್ವಾ, ಸೊ ಇಷ್ಟರಲ್ಲಿ 1 ಬೌಲು ಕಡಲೆ ಹಿಟ್ಟು. ಇಷ್ಟರಲ್ಲಿ ಆಲ್ಮೋಸ್ಟ್ 25 ಪಕೋಡಗಳಾಗುತ್ತೆ. ಸ್ವಲ್ಪ ಬಿಗ್ ಸೈಜೆ ನೋಡಿ, ನೀವು ನೋಡ್ತಾ ಇದ್ರೆ ಸ್ವಲ್ಪ ದಪ್ಪ ಸೈಜೆ, ತುಂಬಾ ಸಣ್ಣಗೇನಿಲ್ಲ, ಬಿಗ್ ಸೈಜೆ, ಮೀಡಿಯಂ ಚೆನ್ನಾಗಿದೆ ಒಂದು ಸೈಜ್. ಆ ಸೈಜ್ ಇಂದು 25 ಪಕೋಡಗಳಾಗತ್ತೆ. ನೀವು ಅದ್ರ ಮೇಲೆ ಅಳತೆ ಮಾಡ್ಕೊಂಡು ಎಷ್ಟು ಬೇಕಾದ್ರೂ ಮಾಡ್ಕೋಬಹುದು. 1 ಕ್ಯಾಬೇಜ್ ಇದ್ರೆ ಅಥವಾ 1 ಎಲೆಕೋಸ್ ಮೀಡಿಯಂ ಸೈಜ್ ತಗೊಂಡ್ರೆ ಎಷ್ಟೊಂದು 40-50 ಪಕೋಡ ಮಾಡ್ಕೋಬಹುದು. ಅಷ್ಟೊಂದಾಗತ್ತೆ. ಟೇಸ್ಟ್ ಅಷ್ಟೇ ಚೆನ್ನಾಗಿರುತ್ತೆ. ನಿಮ್ಗೆ ಇದು ಕ್ಯಾಬೇಜ್ದು ಅಥವಾ ಎಲೆಕೋಸಿನ ಪಕೋಡ ಅನ್ಸದೇ ಇಲ್ಲ, ಟೇಸ್ಟ್ ಸಖತ್ತಾಗಿ ಬರುತ್ತೆ. ನೀವು ಮಾಡಿ ನೋಡಿ. ಮನೇಲಿ ಏನಾದ್ರು ನಿಮ್ಮ ಮನೇಲಿ ಯಾರು ಕ್ಯಾಬೇಜ್ ತಿನ್ನಲ್ಲ ಅನ್ನೋದಾದ್ರೆ, ತರಕಾರಿ ತಿನ್ನಿಸ್ಬೇಕು ಮಕ್ಳಿಗೆ ಅನ್ನೋದಾದ್ರೆ ಈ ತರ ತರಕಾರಿ ಇದು ಪಕೋಡಗಳು ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ, ಖುಷಿಯಾಗೂ ತಿಂತಾರೆ.
ನಿಮ್ಗೆ ಸ್ವಲ್ಪ ಸ್ಟ್ರಾಂಗ್ ಮಸಾಲಾ ಟೇಸ್ಟ್ ಇಷ್ಟ ಆಗುತ್ತೆ ಪಕೋಡದಲ್ಲಿ ಅನ್ನೋದಾದ್ರೆ ಸ್ವಲ್ಪ ಇದು ಕಲ್ಸೋವಾಗ ಹಿಟ್ಟು ಕಲ್ಸ್ಕೊಂಡ್ವಲ್ಲ ಅವಾಗ ಸ್ವಲ್ಪ ಒಂದ್ ಅರ್ಧ ಟೀ ಸ್ಪೂನ್ ಅಷ್ಟು ಗರಂ ಮಸಾಲಾ ಪೌಡರ್ ಇದ್ರೆ ಅದನ್ನು ಹಾಕೊಂಡು ಕಲ್ಸ್ಕೊಂಡು ಮಾಡ್ಕೊಳ್ಳಿ. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ನನಗ್ ಪಕೋಡನಲ್ಲಿ ಗರಂ ಮಸಾಲಾದ ಇಷ್ಟ ಆಗಲ್ಲ, ಅದಕ್ಕೆ ಹಾಕ್ಲಿಲ್ಲ. ನೀವು ಬೇಕಂದ್ರೆ ಹಾಕೋಬಹುದು. ಮತ್ತೆ ಕೊತ್ತಂಬರಿ ಬೀಜದ ಪುಡಿನೂ ಅಷ್ಟೇ, ಅದನ್ನ ನಾನು ಹಾಕಿದೀನಿ. ನಿಮ್ಗೆ ಇಷ್ಟ ಆಗಲ್ಲ ಅನ್ನೋದಾದ್ರೆ ಸ್ಕಿಪ್ ಕೂಡ ಮಾಡ್ಬೋದು, ಆಪ್ಷನಲ್ ಅದು. ಸೊ 2 ರೌಂಡ್ ಮಾಡಿದೀನಿ ನೋಡಿ ನಾನು ಪಕೋಡ ಇವತ್ತು. 2 ರೌಂಡ್ ಇಲ್ಲಿ ತೋರಿಸ್ತಾ ಇದ್ದೀನಿ ಅಷ್ಟೇ. 2 ರೌಂಡ್ ಮಾಡೋ ಅಷ್ಟು ಹಿಟ್ಟಿದೆ, ಅದನ್ನು ಮಾಡ್ಕೋತೀನಿ ಆಮೇಲೆ. ಸೊ 2 ರೌಂಡ್ಗೆನೆ ಒಂದ್ 13-14 ಆಯ್ತು. ಸೊ ಟೋಟಲ್ ಒಂದ್ 25 ಪಕೋಡ ಮಾಡಿದೀನಿ ಇವತ್ತು ಇಷ್ಟರಲ್ಲಿ. ಪಕೋಡ ನೋಡಿ ಪರ್ಫೆಕ್ಟ್ ಫ್ರೈ ಆಗಿದೆ. ಈ ತರ ಬ್ರೌನ್ ಆಗೋಷ್ಟು ಬೇಯಿಸ್ಕೊಂಡ್ರೆ ಸಾಕು. ಒಂದ್ ಹದವಾಗಿ ಒಳಗಿಂದನೂ ಚೆನ್ನಾಗಿ ಬೆಂದಿರತ್ತೆ, ಕ್ರಿಸ್ಪಿ ಆಗಿರತ್ತೆ. ಈವ್ನಿಂಗ್ ಕಾಫಿ ಟೀ ಜೊತೆಗೆ ಮಾಡ್ಕೋಬಹುದು, ಇಲ್ವಾ ಅನ್ನ ಸಾರ್ ಜೊತೆಗೆ ಮಧ್ಯಾಹ್ನ ಊಟಕ್ಕೋ ಇಲ್ಲ ರಾತ್ರಿ ಊಟಕ್ಕೋ ಅನ್ನ ಸಾಂಬಾರ್ ಜೊತೆಗಂತೂ ತುಂಬಾನೇ ಚೆನ್ನಾಗಿರುತ್ತೆ. ಅವಾಗ್ಲೂ ಮಾಡ್ಕೋಬಹುದು, ಬೇಗನೂ ಆಗೋಗುತ್ತೆ. ತರಕಾರಿದು ಎಷ್ಟು ಹೆಲ್ದಿನೂ ಅಲ್ವಾ. ಸೊ ಈ ಕ್ಯಾಬೇಜು ಮತ್ತೆ ಆನಿಯನ್ದು ಪಕೋಡ ನೀವೊಂದ್ಸಲಿ ಟ್ರೈ ಮಾಡಿ ನೋಡಿ. ಇಷ್ಟ ಆದ್ರೆ ಕಾಮೆಂಟ್ ಮಾಡಿ ಹೇಳಿ. ಮುಂದಿನ ವಿಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಎವ್ರಿ ಒನ್, ಬಾಯ್.